ಒಂದು ಘಟನೆಯಲ್ಲಿ 116 ಮಂದಿ ಸಾವನ್ನಪ್ಪಿದ್ದಾರೆ ಅಂತಂದ್ರೆ ಇದು ಸಾಮಾನ್ಯವಾದಂತಹ ದುರ್ಘಟನೆ ಖಂಡಿತ ಅಲ್ಲ. ದೇಶವೇ ಈ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮರುಕ ಪಡ್ತಾ ಇದೆ, ಬೇಸರ ವ್ಯಕ್ತಪಡಿಸ್ತಾ ಇದೆ. ಭೀಕರ ಕಾಲ್ತುಳಿತ ನಡೆದಂತಹ ಜಾಗದಲ್ಲಿ ಈಗ ಸ್ಮಶಾನ ಮೌನ ಇದೆ, ಕಣ್ಣೀರ ಕಥೆ ಹೇಳ್ತಾ ಇದೆ. ಹತ್ರಾಸ್ನ ಸತ್ಸಂಗ ನಡೆದಂತಹ ಸ್ಥಳ. 108 ಮಹಿಳೆಯರು 7 ಮಕ್ಕಳು ಸೇರಿದ ಹಾಗೆ 116 ಮಂದಿ ಈ ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನೂ ಕೂಡ ಅಲ್ಲಿ ಹೆಚ್ಚಿನ ಸಾವು ನೋವುಗಳಾಗಬಹುದು ಅಂತ ಹೇಳಲಾಗ್ತಾ ಇದೆ. ಹತ್ರಾಸ್ನ ಸತ್ಸಂಗಕ್ಕೆ 1 ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರು. ಲಕ್ಷ ಜನರಿಗೆ ಕೇವಲ 40 ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿತ್ತು. ಎಷ್ಟು ಭಕ್ತರು ಬರ್ತಾರೆ ಅನ್ನೋದನ್ನ ಅಂದಾಜು ಮಾಡೋಕೆ ಪೊಲೀಸರಿಗೆ ಸಾಧ್ಯ ಆಗಿಲ್ಲ. ಘಟನಾ ಸ್ಥಳದಲ್ಲಿ ತನಿಖೆ ನಡೆಸಲಾಗ್ತಾ ಇದೆ. ನೋಡಿ, ಇದೇ ಸತ್ಸಂಗ ಆದಂತ ಜಾಗ. ಇನ್ನು ಘಟನಾ ಸ್ಥಳಕ್ಕೆ ಭೇಟಿ ನೀಡಲಿರುವ ಉತ್ತರ ಪ್ರದೇಶ ಸಿಎಂ ಬೆಳಗ್ಗೆ 10:30ಕ್ಕೆ ಘಟನಾ ಸ್ಥಳಕ್ಕೆ ಯೋಗಿ ಆದಿತ್ಯನಾಥ್ ಯುಪಿ ಮುಖ್ಯಮಂತ್ರಿ ಭೇಟಿ ನೀಡಲಿದ್ದಾರೆ. ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಲಿರುವಂತಹ ಸಿಎಂ ಯೋಗಿ ಗಾಯಾಳುಗಳನ್ನ ಭೇಟಿಯಾಗಲಿದ್ದಾರೆ. ಸಿಎಂ ಯೋಗಿ ಆದಿತ್ಯನಾಥ್ ಬಾಬಾ ಹೊರಟಾಗ ಆದಮೇಲೆ ಆತನ ಪಾದದ ಧೂಳು ನಮಗೆ ಅಂಟ್ಲಿ ಅಂತ ಹೇಳಿ ಇವರೆಲ್ಲ ಬೀಳಕ್ಕೆ ಶುರು ಮಾಡಿದ್ರು. ಅಲ್ಲಿ ಕಾಲು ತುಳಿತ ಶುರುವಾಯಿತು. ಏನ್ ನೋಡಿ, ಇದು ಏನು ಹುಚ್ಚತನ ಇದು. ದೇವ್ರ ನಂಬರಯ್ಯ ಅಂತಂತಂದ್ರೆ ಈ ದೇವ್ರ ಪೂಜಾರಿಗಳನ್ನು ನಂಬೋದು ಇವರು. ನಾವು ದೊಡ್ಡ ದೇವರ ರಾಯಭಾರಿಗಳು ಅಂತ ಹೇಳುವಂತ ಜನರನ್ನು ನಂಬೋದು. ಧೂಳಿನ ಸ್ಪರ್ಶ, ಆ ಧೂಳಿನ ಸ್ಪರ್ಶ 116 ಜನರನ್ನ ಬಲಿ ಹಾಕ್ತವೆ.